ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ತಮ್ಮನೇಲಿ ನೋಡಿರ್ತೀರಾ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲ ವ್ಲಾಗ್ಸ್ನ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ನಾವು ಮಂಡೇ ನಮ್ಮ ಮಮ್ಮಿ ಮನೇಲೇ ಇದ್ದೀವಿ. ಯಾಕೆ ಅಂದರೆ ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ರಕ್ಷಿತಕ್ಕ ಮಗಳದು ಹಾಫ್ ಸಾರಿ ಫಂಕ್ಷನ್ ಇದೆ. ಹಾಗಾಗಿ ತುಮಕೂರಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಇವಾಗ ನಾವು ದೊಡ್ಡಬಳ್ಳಾಪುರ ಟು ತುಮಕೂರಿಗೆ ಹೋಗಬೇಕು. ಸೊ ನಮ್ಮ ಮನೇಲಿ ಎಲ್ಲ ಫ್ಯಾಮಿಲಿ, ನಮ್ಮ ಚಿಕ್ಕಮ್ಮ, ನಮ್ಮ ಮಮ್ಮಿ ಅವರು ಎಲ್ಲರೂ ಬರ್ತಾಯಿದ್ದಾರೆ. ಸೊ ಎಲ್ಲರೂ ಹೇಗೆ ರೆಡಿ ಆಗಿದ್ದಾರೆ ಅಂತೆಲ್ಲ ತೋರಿಸ್ತೀನಿ. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಈ ಕಡೆ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಇಷ್ಟು ಬಿಸಿಲಂದರೆ ಸ್ಯಾರಿ ಹಾಕ್ಕೊಂಡಿದ್ರೆ ಬೆನ್ನಲ್ಲೆಲ್ಲ ಸ್ವೆಟ್ ಹಿಂಗೆ ಇಳಿತಾ ಇದೆ, ಅಷ್ಟು ಬಿಸಿಲಿದೆ. ದಟ್ಸ್ ಓಕೆ. ಬನ್ನಿ ಇವಾಗ ಎಲ್ಲರೂ ಹೇಗೆ ರೆಡಿ ಆಗಿದ್ದಾರೆ ಅಂತ ತೋರಿಸ್ತೀನಿ. ಅದಕ್ಕೆ ಮುಂಚೆ ನಂತರ ಒಂದು ಸೆಮಿ ಮೈಸೂರು ಸಿಲ್ಕ್ ಜೊತೆ ಪೇರ್ ಮಾಡಿದ್ದೀನಿ. ಹಾಯ್ ಮಾಡಿದ್ವಿ. ಯದುವೀರ್ ನೋಡಿ ಕ್ಯೂಟಾಗಿ ರೆಡಿ ಆಗಿದ್ದಾನೆ. ಹೇಗಿದ್ಯಪ್ಪ? ಸರಿ ಆಯಿತು. ಸೊ ಬನ್ನಿ ಒಳಗಡೆ ತೋರಿಸ್ತೀನಿ ಯಾರ್ಯಾರು ಹೇಗೆ ರೆಡಿ ಆಗಿದೆ. ಇಲ್ಲಿ ನೋಡಿ ನಮ್ಮ ಭಾಗ್ಯಮ್ಮ ಹೆಂಗೆ ರೆಡಿ ಆಗಿದ್ದಾರೆ. ಈ ಕಡೆ ನಿಂತ್ಕೊ. ಚೆನ್ನಾಗಿದೆ ಈ ಥರ ಸ್ಯಾರಿ ಎಲ್ಲ ಬಿಸಿಲಿಗೆ ಸೂಪರಾಗಿ ಕಾಣಿಸ್ತಾ ಇದೆಯಾ. ಹೂವು ಮುಡ್ಕೊಂಡಿದೆ ಈ ಥರ ನಮ್ಮ ಗಿಡದಲ್ಲೇ ಬಿಟ್ಟಿರೋದು ದಿಂಡು. ಇಲ್ಲಿ ನೋಡಿ ನಮ್ಮ ಮಮ್ಮಿ. ಹಾಯ್ ಮಮ್ಮಿ. ಚೆನ್ನಾಗಿದೆ ಮಮ್ಮಿ. ತೆಳ್ಳಗೆ ಈ ಥರ ರೆಡಿ ಆಗಿದ್ದಾರೆ. ಇವಾಗ ಓಡೋಣ. ಅದಕ್ಕೂ ಮುಂಚೆ ಗಿಫ್ಟ್ ತೊಗೋಬೇಕಲ್ಲ, ಒಡವೆ ಅಂಗಡಿಗೆ ಹೋಗಬೇಕು. ನಾನು ಈ ಥರ ಸ್ಯಾರಿ ಈ ಥರ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಟೀಕಾ ಚೈನ್, ಇದು ಡಿಸೈನ್ ನೋಡಿ ಈ ಥರ ಇದೆ. ಆಚೆ ಇರ್ಬೇಕು ನೋಡು, ಅದಕ್ಕೆ ಈ ಥರ ಪೇನ್. ಚೆನ್ನಾಗಿದ್ಯಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಚೆನ್ನಾಗಿತ್ತಲ್ಲ ಪಿನಿ ಮುಚ್ಚಿಟ್ಟಾಗ ಲಾಂಗ್ ಚೈನು. ಹಾಂ ಚಿಕ್ಕದು ಇದು ಲಾಂಗ್ ಡಿಸೈನ್ ಪರ್ಲು ಬರಬಾರ್ದು ನೋಡ್ತು ಕೆಳಗಡೆ. ಆ್ಯಕ್ಚುಲಿ ರೂಪೇಶ್ ಕೂಡ ಬರಬೇಕಿತ್ತು ಈ ಒಂದು ಫಂಕ್ಷನ್ಗೆ. ಅವರು ಇವತ್ತು ಆಫೀಸ್ಗೆ ಹೋಗಲೇಬೇಕಿತ್ತು, ಹಾಗಾಗಿ ಅಲ್ಲಿ ಹೋದ್ರು. ನೀನೇ ಹೋಗು ಅಂತ. ಆಮೇಲೆ ಅವರೇ ಹೇಳಿದ್ದು ಕಾಲ್ಗೆಜ್ಜೆ ತೊಗೊಂಡೋಗು ಅವಳಿಗೆ ಅಂತ. ಸೊ ಮನಸ್ವಿ ಬಂದು ನಾವು ಕೋಟ್ರಸಲ್ಲಿ ಇರೋವಾಗ ಅವಳು 3 ಇಯರ್ಸ್ ಅನಿಸುತ್ತೆ. ಅವರು ನಮ್ಮ ಕೋಟ್ರಸ್ ನಮ್ಮ ಲೈನಿಗೆ ಬಂದಾಗ ಅವಳಿಗೆ 3 ಇಯರ್ಸು. ಆವಾಗ ನಮ್ಮ ಲಿಯೋ ಇನ್ನೂ ಚಿಕ್ಕವನು. ನಮ್ಮ ಲಿಯೋ ಜೊತೆ ಆಟಾಡೋಕ್ಕೆ ಬರೋಳು. ಅದನ್ನ ಎತ್ಕೊಂಡು ಕ್ಯೂಟಾಗಿ ಇಷ್ಟೇಷ್ಟು ಜುಟ್ಟು ಹಾಕ್ಕೊಂಡು ಬರೋಳು. ರೂಪೇಶ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಮನಸ್ವಿ ಅಂದರೆ. ಸೊ ಅವರಂತೂ ತುಂಬ ಹೇಳ್ತಾಯಿದ್ರು, ನಾನು ಮಿಸ್ ಮಾಡ್ಕೊಂಡೆ, ನೆಕ್ಸ್ಟ್ ಟೈಮ್ ಹೋಗೋಣ ಅವ್ರ ಮನೆಗೆ ಅಂತ. ಹಾಗಾಗಿ ಅವರೇ ಐಡಿಯಾ ಕೊಟ್ಟಿದ್ರು ಕಾಲ್ಗೆಜ್ಜೆ ತೊಗೊಂಡೋಗು ಅವಳಿಗೆ ಅಂತ. ಸರಿ ಓಕೆ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಆಮೇಲೆ ನಮ್ಮ ಚಿಕ್ಕಮ್ಮ ಇನ್ನೂ ಕೆಲವೊಂದು ಇನ್ಪುಟ್ಸ್ ಕೊಡ್ತಾಯಿದ್ರು. ಅವಳು ಇನ್ನೂ ಸ್ಕೂಲ್ಗೆ ಹೋಗ್ತಾಳಲ್ವ. ಸೊ ಜಾಸ್ತಿ ದೊಡ್ಡದೆಲ್ಲ ಕೊಟ್ಟರೆ ಯೂಸ್ ಮಾಡೋದಕ್ಕಾಗಲ್ಲ. ಸೊ ರೆಗ್ಯುಲರ್ ಯೂಸ್ ಮಾಡೋ ಥರದ್ದು ಚಿಕ್ಕದು ಕೊಡೋಣ ಅಂತ ಈ ಥರ ಡಿಸೈನ್ಸಲ್ಲಿ ನೋಡ್ತಾ ಇದ್ವಿ. ಆಮೇಲೆ ಇನ್ನೂ ಸ್ವಲ್ಪ ಟ್ರೆಂಡಿಯಾಗಿ ಈಗ ಇರೋ ಜನ್ರೇಷನ್ ಮಕ್ಕಳಿಗೆ ಇಷ್ಟ ಆಗೋ ಥರ ಡಿಸೈನಲ್ಲಿ ನೋಡಿಸಿ ಅಂತ ಅವ್ರಿಗೆ ಹೇಳ್ತಾ ಇದ್ದೆ. ಇವಾಗಂತೂ ಬೆಳ್ಳಿ ರೇಟು ಯಪ್ಪ, ನಾವು ತೊಗೊಂಡಾಗ 280 ರುಪೀಸ್ ಇತ್ತು ಪರ್ ಗ್ರಾಮು. ಸೊ ಇವಾಗ ಕಮ್ಮಿ ಆಗಿರ್ಬೋದು ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಬಟ್ ಸಿಕ್ಕಾಪಟ್ಟೆ ಗೋಲ್ಡು ಅಷ್ಟೇ, ಸಿಲ್ವರು ಅಷ್ಟೇ. ಆ್ಯಂಡ್ ನಿನ್ನೆ ಬೇರೆ ಮೋದಿ ಅನೌನ್ಸ್ ಮಾಡಿದ್ದಾರೆ, ಇನ್ನೂ 1 ವರ್ಷ ಗೋಲ್ಡೆಲ್ಲ ಪರ್ಚೇಸ್ ಮಾಡಬೇಡಿ, ದೇಶಕ್ಕೋಸ್ಕರ ಇದೊಂದು ಸ್ಯಾಕ್ರಿಫೈಸ್ ಮಾಡಿ. ನಾವು ಜಾಸ್ತಿ ಗೋಲ್ಡ್ ಯೂಸ್ ಅಂದರೆ ತೊಗೊಂಡಿಲ್ಲ ಅಂದರೆ ನಾವೆಲ್ಲ ನಮ್ಮದು ಇಂಪೋರ್ಟ್ ಆಗ್ತಾ ಇರೋದು ಗೋಲ್ಡೆಲ್ಲ. ಸೊ ಅವಾಗ ಇದು ಏನು ನಮ್ಮ ರೂಪಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಡಾಲರ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಎಲ್ಲಿವರೆಗೂ ನಾವು ಗೋಲ್ಡ್ ತೊಗೊಳ್ತಾನೆ ಇರ್ತೀವಿ ಅಲ್ಲಿವರೆಗೂ ಗೋಲ್ಡ್ ರೇಟ್ ಕಮ್ಮಿ ಆಗೋಲ್ಲ ಅಂತ ಮೋದಿ ಅವ್ರು ಬೇರೆ ಹೇಳಿದ್ದಾರೆ. ಹಾಗಾಗಿ ಇನ್ಮೇಲೆ ಸ್ವಲ್ಪ ಕಮ್ಮಿ ಮಾಡೋಣ, ಅನ್ನೆಸರಿ ತೊಗೊಳೋದು ಬೇಡ ಅಂತ. ನಮಗೆ ಗೊತ್ತು ಗೋಲ್ಡ್ ಸೇವಿಂಗ್ ಅಂದರೆ ಒಂಥರ ನಮ್ಮ ಮಿಡಲ್ ಕ್ಲಾಸ್ ಅವ್ರಿಗೆ ದೊಡ್ಡ ಸೇವಿಂಗ್ ಅಂತಾನೆ. ಬಟ್ ಸ್ಟಿಲ್ ನಾವು ಸ್ವಲ್ಪ ಯೋಚನೆ ಮಾಡೋಣ. ಇದೇ ರೀತಿ ಜಾಸ್ತಿ ಹೇರ್ತಾ ಹೋದರೆ ನಮ್ಮ ರೂಪಿಗೆ ವ್ಯಾಲ್ಯೂ ಬಿದ್ದೋಗುತ್ತೆ. ಆಮೇಲೆ ತುಂಬಾ ಏನಂತಾರೆ ಮಾರ್ಕೆಟಲ್ಲಿ ಏರುಪೇರು ಆಗೋ ಚಾನ್ಸಸ್ ಕೂಡ ಇರುತ್ತೆ. ನೋಡಿಕೊಂಡು ಬೈ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಆ್ಯಂಡ್ ನೋಡಿ ಫಸ್ಟ್ ಈ ಡಿಸೈನ್ ನೋಡಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಇದೇನಂದರೆ ನನ್ನ ಬಡ್ಜೆಟಿಂದ ಎಕ್ಸಿಟ್ ಆಗೋಗ್ತಿತ್ತು. ನಂದು ಒಂದು 10,000 ರುಪೀಸ್ ಬಡ್ಜೆಟಲ್ಲಿ ನೋಡೋಣ ಅಂತ ನೋಡ್ತಾ ಇದ್ದೆ. ಅದು ಬಂದು 16,000 ರುಪೀಸ್ ಆಗ್ತಿತ್ತು. ಬಟ್ ಆ ಡಿಸೈನ್ ತುಂಬ ಚೆನ್ನಾಗಿತ್ತು, ಆಮೇಲೆ ಗಟ್ಟಿ ಆಗಿತ್ತು. ಸೊ ಸರಿ ಅದು ನಮ್ಮ ಬಡ್ಜೆಟಿಗೆ ಬರೋಲ್ಲ, ಬೇರೆ ತೋರಿಸಿ ಅಂಕಲ್ ಸ್ವಲ್ಪ, ಈ ಥರ ನಮ್ಮ ಬಡ್ಜೆಟ್ 10,000ವರೆಗೂ ಅಷ್ಟೇ ಅಂತ ಹೇಳಿದೆ. ಸೊ ಹಾಗಾಗಿ ತಿರ್ಗಾ ಈ ಥರ ಸಣ್ಣದರಲ್ಲೇ ತೋರಿಸ್ತಾಯಿದ್ರು. ನನಗೆ ಯಾಕೋ ಅದೇ ಮನಸ್ಸು,
ರೂಪೇಶ್ಗೆ ಕಾಲ್ ಮಾಡಿಬಿಟ್ಟು ಕೇಳಿಬಿಡೋಣ ಅದೇ ತೊಗೊಳೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಈ ಒಂದು ಡಿಸೈನ್ ಸಿಕ್ತು. ಸೊ ಚಿಕ್ಕಮ್ಮ ನೋಡಿ ತುಂಬ ಚೆನ್ನಾಗಿದೆ, ಈಗಿನ ಟ್ರೆಂಡ್ಗೆ ಮ್ಯಾಚ್ ಆಗೋ ಥರದ್ದಿದೆ ಅಂತ ಅಂದು, ಸರಿ ಯಾವುದಿದು ಯೂನಿಕ್ ಆಗಿದೆ ಅಲ್ಲ ಅಂತ ನೋಡೋಣ ಅಂದ್ಬಿಟ್ಟು ಸೈಡ್ ಇಡ್ತಾ ಇದ್ದೆ. ಸೊ ಅದನ್ನು ನಾನು ಕೂಡ ಕಾಲಿಗೆ ಸುಮ್ಮನೆ ಹಿಂಗಿಟ್ಟು ನೋಡಿದೆ, ಚೆನ್ನಾಗಿ ಕಾಣ್ತಾ ಇತ್ತು. ನೋಡಿ ಚೆನ್ನಾಗಿದೆಯಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದನ್ನೇ ಪ್ಯಾಕ್ ಮಾಡಿಸ್ಕೊಂಡು, ಇದು ಆಲ್ಮೋಸ್ಟ್ ಅಷ್ಟೇ ಆಯಿತು, 9000 ಚೇಂಜ್ ಸಮಥಿಂಗ್ ಆಯಿತು. ಸೊ ಇದನ್ನು ಇವಾಗ ಪ್ಯಾಕ್ ಮಾಡಿಸ್ಕೊಂಡು ಹೊರಡೋಣ ಬನ್ನಿ. 916 ಇದು ಏನು KTM ಚೆನ್ನಾಗಿದೆ. ಮೂತ ಸರಿ ಇಟ್ಕೊಂಬಗ ಬ್ಯಾಡ್ ಬಂದ್ ನೀನು. ಬಿಸಿಲು ತುಮಕೂರಲ್ಲಿ ಬಿಸಿಲಂಗಿದೆ, ಸೂಪರ್ ಆಗೈತೆ. ಸಿಕ್ಕಾಪಟ್ಟೆ ಬಿಸಿಲು. ನೋಡ ಮಮ್ಮಿ ಇನ್ಸೆಟ್ ಆಗ್ತದೆ ನೋಡಿದ್ವಿ. ತುಮಕೂರು ಸೈಡ್ ಸ್ವಲ್ಪ ಜಾಸ್ತಿ ಬಿಸಿಲಿದೆ ಅಂತ ಫೀಲ್ ಆಗ್ತಿತ್ತು ನಮಗೆ. ಆ್ಯಂಡ್ ಹಾಲಿಗೆ ಬಂದ್ವಿ. ಹಾಲ್ ಅಂತೂ ಸಕ್ಕದಾಗಿತ್ತು, ಕ್ಯೂಟಾಗಿ ರಾಯಲ್ ಆಗಿತ್ತು. ಆ್ಯಂಡ್ ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಅರ್ಧ ಫಂಕ್ಷನ್ ಎಲ್ಲ ಮುಗ್ದೋಗಿ ಎಲ್ಲ ಊಟಕ್ಕೆ ಹೋಗ್ಬಿಟ್ಟಿದ್ರು. ನಾವು ಹೋಗೋದು ಸ್ವಲ್ಪ ಲೇಟ್ ಆಯಿತು, ಶಾಪಿಂಗ್ ಎಲ್ಲ ಹೋಗಿದ್ವಲ್ಲ ಹಾಗಾಗಿ. ಆ್ಯಂಡ್ ಆಲ್ರೆಡಿ ನನ್ನ ಫ್ರೆಂಡ್ ಇವರು ಕೂಡ ನಮ್ಮ ಕೋಟ್ರಸ್ ಮೇಟ್, ಪ್ಲಸ್ ಫಸ್ಟ್ ಇವರು ನನಗೆ ಪ್ರಕೃತಿ ಬಂದ್ಬಿಟ್ಟು ಏರೋಬಿಕ್ಸಲ್ಲಿ ಫ್ರೆಂಡ್, ಅದಾದಮೇಲೆ ಅವರು ಕೋಟ್ರಸ್ ಅಂತ ಗೊತ್ತಾಗಿ, ಆಮೇಲೆ ನಾನು ಪ್ರಕೃತಿ ಫುಲ್ ಬೆಸ್ಟ್ ಫ್ರೆಂಡ್ ಆದ್ವಿ. ಆಮೇಲೆ ನಾವಿರೋ ಕೋಟ್ರಸ್ ಲೈನ್ಗೆ ರಕ್ಷಿತಕ್ಕ ಅವರು ಮೂವ್ ಆದರು. ಸೊ ಅವರು ಕೂಡ ಕೋಟ್ರಸ್ ಮೇಟ್ ಆದರು. ನಾವು ಮೂವರು ಬೆಸ್ಟ್ ಫ್ರೆಂಡ್ಸು. ಎಷ್ಟು ಕ್ರೈಮ್ಸು ಎಲ್ಲದರಲ್ಲೂ ನಾವು ಜೊತೆಗಿದ್ದೀವಿ, ಕಷ್ಟದಲ್ಲಿ ಜೊತೆಗಿದ್ದೀವಿ, ಸುಖದಲ್ಲಿ ಜೊತೆಗಿದ್ದೀವಿ. ಆ್ಯಂಡ್ ಹೋಪ್ ಎಲ್ಲರೂ ಹಿಂಗೆ ಇರಲಿ ಅಂತ. ಆ್ಯಂಡ್ ಬನ್ನಿ ಈಗ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಮನಸ್ವಿ ಹೇಗೆ ರೆಡಿ ಆಗಿದ್ದಾಳೆ ಅಂತ ಎಲ್ಲ ಬ್ಲೆಸ್ ಮಾಡಿ. ಸೊ ಹಾಯ್ ಸಾತ್ವಿ, ಬೋರ್ ಆಗ್ತಿತ್ತಾ? ಹಲೋ ಹಾಯ್ ಮನಮ್ಮ. ಇಷ್ಟೇ ಸ್ಟಾರ್ಟ್ ಆಡ್ಕೊಂಡಿದ್ಲು ನಮ್ಮ ಬೆಡ್ ಮೇಲೆಲ್ಲ ಜಂಪ್ ಮಾಡಿಕೊಂಡು. ಇವತ್ತು ಎಷ್ಟು ಬೇಗ ದೊಡ್ಡೋಳದ್ಲು. ಈ ಸೈಡ್ ಮಾಡ್ಲಾ ಆ ಸೈಡಿಂದ ಮಾಡ್ಲಾ? ಚಾಂದಿನಿ ಇಲ್ಲಿ ಕಳಿಸಿ, 1 ನಿಮಿಷ 2 ಮಿನಿಟ್ಸ್ ಇಲ್ಲಿ ಕಳಿಸಿ, ಆದ್ಮೇಲೆ ಕಳಿಸಿ. ಕೊಡ್ಬೇಕಾ, ಎತ್ಕೋಬೇಕಾ? ಹಾಯ್ ಮಣಿ ಅಕ್ಕ. ನೋಡಿ ಎಷ್ಟೊಂದು ದಿವಸ ಆದಮೇಲೆ ನಮ್ಮ ಮೇಡಮ್ ಡ್ರೆಸ್ ಚೇಂಜು, ನಮ್ಮ ಡ್ಯಾಡಿ ಅಲ್ಲಿ. ಹಾಯ್ ಸುಪ್ರಿಯಕ್ಕ. ಹಾಯ್ ಯಶು. ನೋಡಿ ಅವನು ಯಾವಾಗೂ ನನ್ನ ವ್ಲಾಗ್ಸ್ ನೋಡ್ತಾನಂತೆ. ನಮ್ಮ ಮಮ್ಮಿನೂ ಚೇಂಜ್, ಪ್ರಕೃತಿ ಚೇಂಜ್, ಎಲ್ಲ ಚೇಂಜ್. ಎಲ್ಲ ಮಾತಾಡ್ತಾ ಇದ್ರು. ವ್ಲಾಗ್ ಆನ್ ಮಾಡಿದ ತಕ್ಷಣ ನೋಡಿ ಯಾರು ಉಸಿರೇ ಬಿಡಲ್ಲ. ತುಮಕೂರಿಂದ ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 4 o'clock ಆಗೋಗಿತ್ತು. ಅಷ್ಟೊತ್ತಲ್ಲೇ ಮಣಿ ಅಕ್ಕ, ಸುಪ್ರಿಯ ಅಕ್ಕ ಎಲ್ಲ ಬಂದರು. ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಮ್ಮ ಚಿಕ್ಕತ್ತೆ ಇವ್ರು ಬಂದು ನಮ್ಮ ಅತ್ತೆಯ ಸ್ವಂತ ತಂಗಿ. ಸೊ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಅವ್ರ ಮನೆ ಹತ್ರ ಕೇಕ್ ತೊಗೊಂಡೋಗಿ ಕೇಕೆಲ್ಲ ಕಟ್ ಮಾಡಿಸಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಹೊರಟ್ವಿ. ಸೊ ನಾವಂತೂ ದೊಡ್ಡಬಳ್ಳಾಪುರಕ್ಕೆ ಬಂದರೆ ಒಂದು ಮನೆಯಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್. ಎಲ್ಲರೂ ಅಲ್ಲೇ ಇರೋದ್ರಿಂದ ಈ ಚಿಕ್ಕತ್ತೆ ಮನೇಲಿ ಒಂದು ಅರ್ಧ ಗಂಟೆ, ನಮ್ಮ ಚಿಕ್ಕಮ್ಮ ಮನೇಲಿ ಒಂದು ಅರ್ಧ ಗಂಟೆ, ನಮ್ಮ ರಮೇಶಮ್ಮ ಮನೇಲಿ ಅರ್ಧ ಗಂಟೆ, ನಮ್ಮ ಮಮ್ಮಿ ಮನೇಲಿ ಅರ್ಧ ಗಂಟೆ, ಈ ಥರನೇ ಆಗೋಗುತ್ತೆ. ಆ್ಯಂಡ್ ಬನ್ನಿ ನಾನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಇವನು ಸಿಕ್ಕಿದ ಚಾನ್ಸು ಬ್ಯಾಟಿಂಗ್. ಅದರ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ಸ್ ಇತ್ತು. ಸೊ ರೂಪೇಶ್ ಅವ್ರ ಆಫೀಸಲ್ಲಿ ಕಿಡ್ಸ್ಗೆ ಎಲ್ರಿಗೂ ಅಂದರೆ ಇವಾಗ ಸಮ್ಮರ್ ಹಾಲಿಡೇಸ್ ಅಲ್ವಾ, ಸೊ ಪೇರೆಂಟ್ಸ್ ಆಗಿರ್ತಾರೆ. ಸೊ ಅವ್ರ ಮಕ್ಕಳನ್ನ ಕರ್ಕೊಂಬಂದು ಒಂದು ಚಿಕ್ಕ ಪ್ರೋಗ್ರಾಮ್ ಥರ ಮಾಡಿದರು. ಯದುವೀರ್ನ ರೂಪೇಶ್ ಕರ್ಕೊಂಡು ಹೋಗಿದ್ರು. ನೋಡಿ ಅವನು ಎಷ್ಟು ಆ್ಯಕ್ಟಿವ್. ಅವ್ರ ಆಫೀಸಲ್ಲಂತೂ ಅವನ್ನ ಫುಲ್ಲು ಮುದ್ದಾಡಿದ್ರಂತೆ, ಫುಲ್ಲು ಹೊಗಳ್ತಾ ಇದ್ರಂತೆ. ರೂಪೇಶ್ ಮನೆಗೆ ಬಂದು ಹೇಳೋವಾಗ ನನಗಂತೂ ಫುಲ್ ಖುಷಿ ಆಯಿತು.
ಸೊ ಇಷ್ಟೇ ಅಲ್ವಾ ಬೇಕಾಗಿರೋದು. ಯಾವುದೇ ತಂದೆ ತಾಯಿಗಾಗಲಿ ಅವ್ರ ಮಕ್ಕಳನ್ನ ಹೊಗಳ್ದಾಗ ತುಂಬಾ ಖುಷಿಯಾಗತ್ತೆ. ಸೊ ಏನು ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಇಟ್ಟಿದ್ರಂತೆ, ಮ್ಯಾಜಿಕ್ ಶೋ, ಆಮೇಲೆ ಅವ್ರಿಗೆ ಡ್ರಾಯಿಂಗ್ಸು ಆ ಥರದ್ದೆಲ್ಲ. ಸೊ ಎಲ್ಲ ರಾ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. Nobody should die in an uncle. Looking like Pushpa. Pushparaj. Pushparaj. Я вот такие